ಎಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಉತ್ತರ ಕರ್ನಾಟಕದ ಮುತ್ಯಗಳನ್ನು, ಅಜ್ಜರವರನ್ನು ಅಥವಾ ತಾತಗಳನ್ನು, ಸ್ವಾಮಿಗಳನ್ನು, ಅದು ಗ್ರಾಮ ದೇವತೆ ಆವಾಹನೆ ಆಗುವ ನಮ್ಮ ಆಂಜನೇಯ ಸ್ವಾಮಿಯ ಆವಾಹನೆ ಆಗುವ ಹಜರತ್ ಮೌಲಾ ಅಲಿ, ಇಮಾಮ್ ಹುಸೇನ್, ಬಿವಿ ಫಾತಿಮಾ, ಹೀಗೆ ನಮ್ಮ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ದೇವರುಗಳು ಆವಾಹನೆಯಾಗುವ ಚೌಡೇಶ್ವರ ಬಂತು, ದ್ಯಾಮವ್ವ ಬಂತು, ಲಾಲ್ ಸಾಬ, ಮೌಲಾ ಅಲಿ, ಹನುಮಂತ, ಇವರೆಲ್ಲರೂ ಬಂತು. ಇವರೆಲ್ಲರೂ ಆವಾಹನೆ ಆಗುವ ಮುತ್ಯಗಳನ್ನು ಭಾಳಷ್ಟು ಜನ ಆಡಿಕೊಳ್ತಾ ಇದ್ದಾರೆ. ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ, ಬಹಳ ಗಂಭೀರವಾಗಿ ನಾವು ಈ ವಿಷಯವನ್ನು ಚರ್ಚೆ ಮಾಡಬೇಕಿದೆ. ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಿದೆ. ನಮ್ಮ ಉತ್ತರ ಕರ್ನಾಟಕದ ಕೆಲ ಅರೇಬ್ಯಂದ ತಿಳುವಳಿಕೆ ಇಲ್ಲದವರು ನಮ್ಮ ಸಂಸ್ಕೃತಿಯನ್ನು ತೆಗಳ್ತಾ ಇದ್ದಾರೆ. ಇರಲಿ, ತೊಂದರೆ ಇಲ್ಲ. ಯಾಕಂದರೆ ಈ ಮುತ್ಯಗಳ ಒಡನಾಟ, ಅವರ ಅಂತರಾಳ ಎಲ್ಲರೂ ಕೆಟ್ಟವರು ಇರೋದಿಲ್ಲ ಅನ್ನುವ ಪರಿಜ್ಞಾನ ಅವರಿಗೆ ಬಹುಶಃ ಇರಲಿಕ್ಕಿಲ್ಲ. ಇರಲಿ, ನಾವು ಇತ್ತೀಚೆಗೆ ಕಾಂತಾರ ಅನ್ನುವ ಸಿನಿಮಾವನ್ನು ನೋಡಿದೆವು. ಅದು ಕಾಂತಾರ, ಆಮೇಲೆ ಭಾಗ 1 ಅಂತಲೂ ಬಂತು. ಸ್ನೇಹಿತರೆ, ಆ ಕಾಂತಾರ ಸಿನಿಮಾ ಕರಾವಳಿ ಭಾಗದ ಭೂತಾರಾಧನೆ ಅಂತ ಇದೆ. ಆ ಭೂತಾರಾಧನೆಯನ್ನು ಅಲ್ಲಿಯ ಒಂದು ಕಲ್ಚರ್. ಭೂತಾರಾಧನೆ ಅಂದರೆ ಅಲ್ಲಿಯ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಗ್ರಾಮ ದೇವತೆಗಳು ಇಮಾಮ್ ಹುಸೇನ್, ಲಾಲ್ ಸಾಬ, ಹನುಮಪ್ಪ ಹೆಂಗೆ ಇದ್ದಾರೋ ಹಾಗೆ ದಕ್ಷಿಣ ಕರ್ನಾಟಕ ಅಂದರೆ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಭೂತಾರಾಧನೆ ಅಂತ ಇದೆ. ಅಲ್ಲಿ ಅವುಗಳನ್ನು ದೈವವಾಗಿ ಅಲ್ಲಿಯ ಕಲ್ಚರ್, ಅಲ್ಲಿಯ ಸಂಸ್ಕೃತಿ ಪರಿಗಣಿಸ್ತದೆ. ಅವುಗಳನ್ನು ಭಕ್ತಿ ಭಾವದಿಂದ ಅಲ್ಲಿ ಕಾಣ್ತಾರೆ. ಇವನ್ ನಮಗೂ ಕೂಡ ಭಕ್ತಿ ಭಾವ ಆ ವಿಷಯವಾಗಿ ಇದೆ. ಆ ಸಿನಿಮಾ ಏನು ಉತ್ಪಾದನೆ ಆಗಿದೆ, ಅದು ಉತ್ಪಾದನೆ ಆಗಿದ್ದು, ಅದು ರೆಡಿ ಆಗಿದ್ದು ಆ ಒಂದು ಕಲ್ಚರ್ನ ಬೇಸಿಕ್ ಮೇಲೆ. ಅಲ್ಲಿ ದೈವ ಆವಾಹನೆ ಆಗುತ್ತೆ, ಭೂತ ಆವಾಹನೆ ಆಗುತ್ತೆ. ಅಲ್ಲಿ ದೈವ, ಅದು ಅಲ್ಲಿಯ ಜನರಿಗೆ ದೈವ, ನಮಗೂ ಕೂಡ ದೈವನೇ, ಅದರಲ್ಲಿ ಎರಡು ಮಾತಿಲ್ಲ. ದೈವ ಅದು ಆವಾಹನೆ ಆಗುತ್ತೆ. ಆ ಒಂದು ಸನ್ನಿವೇಶವನ್ನು ಇಟ್ಟುಕೊಂಡು ಅದರಿಂದ ಒಂದು ಕಥೆಯನ್ನು ಸೃಷ್ಟಿಸಿ ಒಂದು ಚಲನಚಿತ್ರವನ್ನು ಮಾಡಿದ್ದಾರೆ. ಇಟ್ಸ್ ಗ್ರೇಟ್ ಸಿನಿಮಾ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ನಮ್ಮ ಪ್ರೋತ್ಸಾಹವೂ ಇರುತ್ತೆ. ಈಗ ಅಲ್ಲಿಯ ಕಲ್ಚರ್ ಬಗ್ಗೆ ನಾವು ಮಾತಾಡೋಣ. ಅಲ್ಲಿಯ ಕಲ್ಚರ್, ಅಲ್ಲಿ ಕೂಡ ಭೂತಾರಾಧನೆ ಅಂತಂದರೆ ಕೋಲ ಅಂತ ನಡೆಯುತ್ತೆ. ತಿಂಗಳಿಗೊಮ್ಮೆ ಕೋಲ ಅಂತ ನಡೆಯುತ್ತೆ. ತಿಂಗಳಿಗೊಮ್ಮೆನೋ ಅದೊಂದು ವಿಶೇಷವಾದ ದಿನಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ದಿನವನ್ನು ಅಲ್ಲಿ ಇಟ್ಕೊಂಡಿರ್ತಾರೆ. ಅದು ಒಂದು ವಿಶೇಷ ದಿನದಂದು ಕೋಲ ಅಂತ ಇಟ್ಕೊತಾರೆ. ನಾವು ಹೇಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಮಾವಾಸ್ಯೆ, ಶನಿವಾರ ಮತ್ತು ಈ ಹೆಣ್ಣು ದೇವರನ್ನು ಆರಾಧನೆ ಮಾಡುವರು ಶುಕ್ರವಾರ, ಮಂಗಳವಾರ, ಈ ಹಜರತ್ ಮೌಲಾ ಅಲಿ, ಇವರ ಇಮಾಮ್ ಹುಸೇನ್, ಲಾಲ್ ಸಾಬ, ಬಿವಿ ಫಾತಿಮಾ, ಇವ್ರನ್ನೆಲ್ಲ ಆರಾಧನೆ ಮಾಡೋದು ಗುರುವಾರ ಹೆಂಗೆ ಇಟ್ಕೊತೀವೋ ಹಾಗೆ ಅಲ್ಲಿ ಕೂಡ ಒಂದು ವಿಶೇಷವಾದ ದಿನದಂದು ಒಂದು ಕೋಲ ಅಂತ ಇಟ್ಕೊತಾರೆ. ಕೋಲ ಅಂತಂದರೆ ನಿಮಗೆ ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಹೇಳಬೇಕಂದ್ರೆ ದೇವರು ಹೇಳುವುದು ಇಷ್ಟೇ. ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿಶೇಷವಾದ ವಾರದಲ್ಲಿ ಒಂದು ದಿನನೋ ತಿಂಗಳಲ್ಲಿ ಒಂದು ದಿನನೋ ಹೆಂಗೆ ದೇವರು ಹೇಳುವುದು ಅಂತ ಇಟ್ಕೊತೀವೋ ಹಾಗೆ ದಕ್ಷಿಣ ಕರ್ನಾಟಕ, ಅದರಲ್ಲೂ ಕರಾವಳಿ ಭಾಗದಲ್ಲಿ
ಕೋಲ ಅಂತ ಇಟ್ಕೊತಾರೆ. ಅಲ್ಲಿ ಅದರಲ್ಲಿ ನಂಬಿಕೆ ಇರ್ತಕ್ಕಂಥವರು ಪ್ರಶ್ನೆಗಳನ್ನು ಮುಂದಿಟ್ಟು ಆ ಭೂತ ಆವಾಹನೆ, ದೈವ ಆವಾಹನೆ ಆದವರನ್ನು ಪ್ರಶ್ನೆ ಮಾಡ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವ್ರ ಮುಂದೆ ಹೇಳ್ಕೊತಾರೆ. ಇಲ್ಲಿ ನಾವು ಬಹಳ ಸೂಕ್ಷ್ಮತೆಯಿಂದ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಅಲ್ಲಿಯ ಕಲ್ಚರನ್ನು ಗೌರವಿಸುವ ಹಾಗೆ ಏನು ತಿಳಿಗೇಡಿಗಳು, ಅರ್ಧಂಬೆಂದ ತಿಳಿಗೇಡಿಗಳು ನಮ್ಮ ಉತ್ತರ ಕರ್ನಾಟಕದ ಭಾಗದ ಮುತ್ಯಾಗಳನ್ನು, ಪರಂಪರೆಯನ್ನು, ಸಾಂಸ್ಕೃತಿಕ ಆಚರಣೆಗಳನ್ನು, ನಂಬಿಕೆಗಳನ್ನು ತೆಗಳುವಂತೆ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದವರಿದ್ದಾರೆ. ಕೆಲವರು ಮಾತ್ರ ಭಾಳ ಬೆರಳೆಣಿಕೆಯಷ್ಟು ಮಾತ್ರ ಹುಚ್ಚು ಕೋಡಿಗಳು ಮಾತಾಡ್ತವೆ. ಆದರೆ ವಿಶೇಷವಾಗಿ ಹೆಚ್ಚು ನಮ್ಮನ್ನು ತೆಗಳುವುದು ದಕ್ಷಿಣ ಕರ್ನಾಟಕದವರು. ನಮ್ಮ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಪ್ರಜ್ಞೆ ಇಲ್ಲದ, ಅದರ ಬಗ್ಗೆ ಗೊತ್ತೇ ಇಲ್ಲದ ದಕ್ಷಿಣ ಕರ್ನಾಟಕದವರು ನಮ್ಮಯ ಆಚರಣೆಗಳನ್ನು ಟೀಕೆ ಮಾಡ್ತಾರೆ. ಇಲ್ಲಿ ಕರಾವಳಿ ಭಾಗದ, ದಕ್ಷಿಣ ಕರ್ನಾಟಕದ ಕರಾವಳಿ ಮತ್ತು ದಕ್ಷಿಣ ಕನ್ನಡ ಬೇರೆ ಬೇರೆ ಭಾಗದಲ್ಲಿ ಆರಾಧಿಸಲ್ಪಡುವ ದೇವರುಗಳ ಹಾಗೆಯೇ ಅಲ್ಲಿಯ ಕಲ್ಚರ್ ಹಾಗೆಯೇ, ಹೇಗೆ ಕರಾವಳಿ ಭಾಗದಲ್ಲಿ ದೈವ ಆಹ್ವಾನೆ ಆಗುತ್ತೋ, ಭೂತಾರಾಧನೆ ಆಚರಣೆ ಇದೆಯೋ, ಅಲ್ಲಿ ಕಾರಣಿಕ ಹೇಳುವ ಪದ್ಧತಿ ಇದೆಯೋ, ಹಾಗೆಯೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಕಾರಣಿಕ ಭವಿಷ್ಯವನ್ನು ದೇವರು ಹೇಳುವ ಪದ್ಧತಿ ಇದೆ. ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಬೇರೊಂದು ಸ್ಥಳದ ಕಲ್ಚರ್, ಸಂಸ್ಕೃತಿಯನ್ನು ಟೀಕೆ ಮಾಡುವ ಮೊದಲು ಆ ಸಂಸ್ಕೃತಿಯ ಜನರ ಜೊತೆಗೆ ಬೆರೀಬೇಕು, ಆಚರಣೆಗಳಲ್ಲಿ ಭಾಗಿಯಾಗಬೇಕು. ಅದಾದ ನಂತರ ನೀವೇನು ಮಾತಾಡ್ತೀರೋ ಅದಕ್ಕೆ ನನ್ನ ಬೆಂಬಲ ಇರುತ್ತೆ, ಇಲ್ಲ ಅಂತಲ್ಲ. ತಪ್ಪುಗಳು ಇದ್ದಾವೆ, ಎಲ್ಲ ಕಡೆನೂ ತಪ್ಪುಗಳಿದ್ದಾವೆ, ಎಲ್ಲ ಕಡೆನೂ ಕೆಟ್ಟವರಿದ್ದಾರೆ. ಅದು ಬೇರೆ ಯಾವುದೇ ಪ್ರೊಫೆಷನ್ ತಗೊಳ್ರಿ, ಯಾವುದೇ ಹುದ್ದೆಗಳನ್ನು ತಗೊಳ್ರಿ, ಅಧಿಕಾರಿಗಳಲ್ಲಿ ಕೆಟ್ಟವರಿದ್ದಾರೆ, ಮಠಮಾನ್ಯಗಳಲ್ಲಿ ಕೆಟ್ಟವರಿದ್ದಾರೆ, ದರ್ಗಾ ಪದ್ಧತಿಯಲ್ಲಿ, ದರ್ಗಾ ಆಚರಣೆಗಳಲ್ಲಿ ಕೆಟ್ಟವರಿದ್ದಾರೆ. ಹಾಗೆ ರಾಜಕಾರಣಗಳಲ್ಲಿ ಕೆಟ್ಟವರಿದ್ದಾರೆ. ನಾವು ಎಲ್ಲ ಪ್ರೊಫೆಷನ್ ಇದಾವಲ್ಲ, ಎಲ್ಲ ಪ್ರೊಫೆಷನ್ಗಳಿಗೂ ಕೆಟ್ಟವರಿದ್ದಾರೆ ಅಂದಮೇಲೆ ಅದು ಆ ಮಾರ್ಗವೇ ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಆ ಮಾರ್ಗವೇ ಸರಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ಹೇಗೆ ಕರಾವಳಿ ಭಾಗದ ಭೂತಾರಾಧನೆಯನ್ನು ನಾವು ಹೇಗೆ ಗೌರವಯುತವಾಗಿ ಕಾಣ್ತೀವೋ, ಹಾಗೆಯೇ ಇಲ್ಲಿಯ ಕಲ್ಚರು ನಮ್ಮ ಉತ್ತರ ಕರ್ನಾಟಕ ಭಾಗದ ಗ್ರಾಮ ದೇವತೆಗಳ ಹೇಳಿಕೆ, ಮುತ್ಯಗಳು, ಆಚರಣೆ, ಇವುಗಳನ್ನು ಕೂಡ ನಾವು ಗೌರವಯುತವಾಗಿ ಕಾಣಬೇಕು. ಅದಕ್ಕಾಗಿ ಸ್ನೇಹಿತರೆ, ಅವ್ರು ಯಾರೋ ದಕ್ಷಿಣ ಕರ್ನಾಟಕದವರು ಏನೋ ಮಾತಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಆಚರಣೆ ಬಗ್ಗೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕದವರು ಮಾತಾಡ್ತಿರಲ್ಲ, ಯಾವತ್ತಾದರೂ ನಮ್ಮ ಕೆಲವು ನ್ಯೂಸ್ ಚಾನಲ್ ಅಂತೇಳಿ ಹೇಳ್ಕೊಂಡು ನಮ್ಮ ಸ್ನೇಹಿತರೊಬ್ಬರು, ನಮ್ಮ ಪ್ರೀತಿಯ ಸ್ನೇಹಿತರೆ, ಇಲ್ಲ ಅವರ ಟೀಕೆ ನಾವು ಒಪ್ತಾನೆ, ಇದು ಇರಬೇಕು, ಆದರೆ ಅದೊಂದು ಮಟ್ಟ ಇರುತ್ತೆ, ಅದೊಂದು ಹಂತ ಇರುತ್ತೆ, ಆ ಹಂತದವರೆಗೂ ಮಾತ್ರ ಇರಬೇಕು. ಇಡೀ ಆಚರಣೆಯೇ ಟೀಕೆ ಮಾಡ್ತೋದ್ರೆ ಹೇಗೆ ಅಲ್ವಾ? ಎಷ್ಟು ಜನರನ್ನು ಪ್ರಾಮಾಣಿಕರನ್ನು ಯಾರೋ ಒಬ್ಬ ತಪ್ಪು ಮಾಡಿದ ಮಾತ್ರಕ್ಕೆ ಇಡೀ ಆಚರಣೆಯೇ ತಪ್ಪು, ಆ ಮೂಢನಂಬಿಕೆ, ಹಾಗೆ ಹೀಗೆ ಅಂತ ಹೇಳ್ತೀರಿ. ಆ ಧೈರ್ಯವನ್ನು ನೀವು ಕರಾವಳಿ ಭಾಗದ ದೈವ ಆವಾಹನೆ ಆಗುವ ಪದ್ಧತಿಯನ್ನು
ವಿರೋಧಿಸುವ ಧೈರ್ಯವನ್ನು ನೀವು ಮಾಡ್ತೀರಾ? ಯಾಕೆ? ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದ ಸಂಸ್ಕೃತಿ ಬಿಟ್ಟು ಬಿದ್ದಿದೆಯಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಇದರ ಬಗ್ಗೆ ಮಾತಾಡಬೇಕಲ್ವಾ? ಉತ್ತರ ಕರ್ನಾಟಕದ ಕಲ್ಚರ್ ಅಂದರೆ ಅಷ್ಟು ನಿಮಗೆ ತಾತ್ಸಾರ ಆಯ್ತಾ? ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಆಚರಣೆಗಳು, ಆ ಆಚರಣೆಗಳನ್ನು ನೀವು ಜಗತ್ತಿಗೆ ತೋರಿಸ್ಬೇಕಲ್ವಾ? ಆ ಕೆಲಸವನ್ನು ಮಾಡಿ. ಇದೆ ಎಷ್ಟು ಗೀಗಿ ಪದ, ಭಜನೆ, ಆಮೇಲೆ ರಿವಾಯಿತ್ ಪದ, ಹೆಜ್ಜೆ ಮಜಲು, ಮೊಹರಂ ಪದ, ಇವುಗಳನ್ನು ಜಗತ್ತಿಗೆ ತೋರಿಸ್ರಿ. ನಮ್ಮ ಆಚರಣೆಗಳ ಬಗ್ಗೆ ರೀಲ್ಸ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಭಾಗದ ಆಚರಣೆಗಳು ಎಷ್ಟು ಘನತೆಯುಳ್ಳ ಆಚರಣೆ ಅಂತ ರೀಲ್ಸ್ ಮಾಡಿರಿ. ಅದ್ರ ಬಗ್ಗೆ ತೋರಿಸಿ. ಬರೀ ನೆಗೆಟಿವ್, ನಮ್ಮ ಉತ್ತರ ಕರ್ನಾಟಕದ ಆಚರಣೆ ನೆಗೆಟಿವ್ ಅಂತ ತೋರಿಸಿ ಬಿಂಬಿಸಿ ನೀವು ಅದೇ ಆಚರಣೆಯಲ್ಲಿ ಬೆಳೆದಿದ್ರಿ. ನೀವು ಸಣ್ಣವರಿದ್ದಾಗ ನಿಮ್ಮ ತಾಯಿ, ನಿಮ್ಮ ತಂದೆ ಇದೇ ದೇವರು ಹೇಳೋರ ಹತ್ರನೇ, ಅದು ಯಾವ ದೇವರು ಹೇಳೋರಾದ್ರೂ ಆಗಿರಲಿ, ದೇವರು ಹೇಳೋರ ಹತ್ರನೇ ಕರ್ಕೊಂಡೋಗಿ ನಿಮಗೆ ತಾಯ್ತನೋ, ಯಂತ್ರನೋ, ಮಂತ್ರನೋ, ಭಂಡಾರನೋ, ಕುಂಕುಮನೋ, ಆಧಾರನೋ, ವಿಭೂತಿನೋ ಹಚ್ಕೊಂಡು ಬಂದಿದ್ದಾರೆ. ಆ ಒಂದು ನಂಬಿಕೆಯಲ್ಲಿ ವಿಶ್ವಾಸ ಇಟ್ಟು, ಆ ನಂಬಿಕೆಯಿಂದ ನೀವು ಒಂದು ಆಶೀರ್ವಾದ ತಗೊಂಡು, ಮಾನಸಿಕವಾಗಿ ಧೈರ್ಯ ತಗೊಂಡು ನೀವು ಆರೋಗ್ಯದಲ್ಲಿ ಚೇತರಣೆಗೊಂಡಿರ್ತಕ್ಕಂಥ ಆ ಒಂದು ಸಂದರ್ಭವನ್ನು ಕಲ್ಪನೆ ಮಾಡಿಕೊಳ್ಳಿ. ಆ ಒಂದು ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಆವಾಗ ನಮ್ಮ ಸಂಸ್ಕೃತಿಯ ಘನತೆ ನಿಮಗೆ ಅರ್ಥ ಆಗುತ್ತೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅಷ್ಟಾಗಿ ನೋಡಿಲ್ಲ. ಕೆಲವು ರೀಲ್ಸ್ಗಳು ಬರ್ತಾ ಇರ್ತವೆ, ಈ ಚೂತೆ ಮುತ್ಯ, ಈ ಮುತ್ಯ, ಈ ಮುತ್ಯ, ಹಿಂಗೆ. ಏನದು ಮಾತಾಡೋದು? ಬಹಳ ಬೇಜಾರಿನ ಸಂಗತಿ ಎಲ್ಲ. ಮಾತಾಡೋರಿದ್ದೇ ಇರ್ತಾರೆ. ನಮ್ಮ ನೆಲದವರೇ ನಮ್ಮ ಸಂಸ್ಕೃತಿಗಳ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ಮತ್ತೆ ಯಾರು ಮಾತಾಡ್ಲಿಕ್ಕೆ ಸಾಧ್ಯ? ಇನ್ಯಾರೋ ಹೊರಗಿನವರು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಆ ಕರಾವಳಿ ಭಾಗದವರನ್ನು ನೋಡಿ ಕಲಿತುಕೊಳ್ಳಿ. ಅವರು ಅಲ್ಲಿ ದೈವ ಆಹ್ವಾನೆ ಆಗುತ್ತೆ. ಅವರೇನಾದರೂ ಮೂಢನಂಬಿಕೆ ಅಂತೇಳಿ ಬಿಟ್ರ? ಇಲ್ಲ ತಾನೆ. ಗೌರವ ಭಾವದಿಂದ ಕಾಣ್ತಾ ಇದ್ದಾರೆ ತಾನೆ. ಅವರು ನೋಡಿದ್ರ ಅವರು ಹೇಗೆ ದೈವ ಆಹ್ವಾನ ಆದಾಗ ಅವರ ಧ್ವನಿ, ಅವರ ಎಲ್ಲ ಆಗುತ್ತಲ್ಲ. ಅದೇ ಥರನೇ ಈ ಕಡೆನೂ ಉತ್ತರ ಕರ್ನಾಟಕ ಅಷ್ಟೇ ಇರೋದು. ಆ ಕಲ್ಚರೇ ಹಾಗೆ. ಜನಸಾಮಾನ್ಯರ, ಶ್ರಮಿಕ ಜನರ ಕಲ್ಚರೇ ಹಾಗೆ. ವಿಶ್ವಾಸ, ನಂಬಿಕೆ ಇದರ ಮೇಲೆ ನಿಂತಿದೆ ಅಲ್ಲಿ. ದೇವರ ಮೈ ಮೇಲೆ ಬಂದು ಹೇಳುತ್ತೆ, ಇಲ್ಲ ಈ ಸಲ ಈ ಬೆಳೆಯನ್ನು ಬೆಳೆ. ವಿಶ್ವಾಸ. ಮಳೆ ಬರುತ್ತೆ, ನಾ ಇರ್ತೇನೆ, ಚಿಂತೆ ಮಾಡಬೇಡ. ವಿಶ್ವಾಸ ರೈತನಿಗೆ ಬಲ ಇದ್ದಂಗೆ. ಅದು ಎಲ್ಲವೂ ಮಾತಾಡಲಿಕ್ಕೆ ಆಗಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಎಲ್ಲವನ್ನೂ ಪ್ರಶ್ನೆ ಮಾಡಬಾರ್ದು. ಕೆಲವನ್ನು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋರು ಬೇಕು. ತಪ್ಪು ದಾರಿಯಲ್ಲಿ ಇರೋರನ್ನು ಸರಿ ದಾರಿಯಲ್ಲಿ ಹೋಗುವಂತಹ ಮಾರ್ಗದರ್ಶನ ಮಾಡೋರು ಬೇಕು. ಇಲ್ಲ ಅಂತಲ್ಲ. ಕರಾವಳಿಯವರನ್ನು ನೋಡಿ, ನಮ್ಮ ಸಂಸ್ಕೃತಿ ಹೇಗೆ ಗೌರವಿಸಬೇಕಂತ ಕರಾವಳಿಯವರನ್ನು ನೋಡಿ ಕಲಿಬೇಕು ನಾವು. ಅವರನ್ನು ನೋಡಿ ಕಲಿಯಿರಿ. ತೀರಾ ಆ ರೀತಿಯಲ್ಲಿ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಆಚರಣೆಗಳು ಎಲ್ಲ ಬಂತು, ಅದರಲ್ಲಿ ಎಲ್ಲ ಬಂತು. ಆ ಆಚರಣೆಗಳನ್ನು ಈ ರೀತಿ ಟೀಕಿಸ್ತಾ ಹೋದರೆ ಬಹಳ ಕಷ್ಟವಾದಿತ್ತು. ಯಾಕಂದರೆ ಉಂಡ ಮನೆಗೆ ಜಂತಿ ಅಣಿಸೋದು, ಉಂಡ ತಾಟಿನೊಳಗೆ ಹುಚ್ಚು ಒಯ್ಯೋದು, ಇವೆಲ್ಲ ಬಹುಶಃ ನಿಮ್ಮಂಥವ್ರನ್ನು ನೋಡಿ ಕಲಿಬೇಕೇನೋ. ನಿಮ್ಮಂಥವ್ರ ನೋಡಿ ಈ ರೀತಿ ಹೇಳಿರಬೇಕೇನೋ.
ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ವಾತಾವರಣ, ನಮ್ಮ ಮಣ್ಣು, ನಮ್ಮ ಆಚರಣೆಗಳು, ಯಾವತ್ತೂ ಅವುಗಳ ಬಗ್ಗೆ ಗೌರವ ಇರಬೇಕು. ಬೇರೆ ಬೇರೆ ವಿದೇಶಗಳಲ್ಲಿ ಇವತ್ತಿಗೂ ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು. ಸದನದಲ್ಲಿ ಏನು ಒಂದು ಪ್ರದೇಶದಿಂದ ಗೆದ್ದು ಹೋಗಿರ್ತಾರಲ್ಲ, ಸರ್ಕಾರದ ಸದನದಲ್ಲಿ ತಮ್ಮ ಸಂಸ್ಕೃತಿಯ ಉಡುಗೆ ತೊಡುಗೆಗಳನ್ನು ಹುಟ್ಟು ಹೋಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ತಮ್ಮ ಸಂಸ್ಕೃತಿಯ ಸ್ಲೋಗನ್ಗಳಿರ್ತಾವಲ್ಲ, ಅವುಗಳನ್ನು ಹೇಳೋದನ್ನು ಕೇಳ್ತೇವೆ ಅಲ್ವಾ. ಯಾವ ಉತ್ತರ ಕರ್ನಾಟಕದ ನಮ್ಮ ಆಚರಣೆಗಳ ಟೀಕಾಕಾರರೇ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕರಾವಳಿ ಭಾಗದ ಜನರನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ದಕ್ಷಿಣ ಕರ್ನಾಟಕದ ಭಾಗದ ಜನರನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರೋ ಟೀಕೆ ಮಾಡ್ತಾರೆ, ಬೇಜಾರಾಗಲ್ಲ. ನಮ್ಮ ಮನೆಯವರೇ, ನಮ್ಮ ಅಣ್ಣ ತಮ್ಮಂದಿರೇ ಹೀನಮಾನವಾಗಿ ಬೈದಾಗ ಬೇಜಾರಾಗದೇ ಇರುತ್ತಾ? ಹೇಳಿದ್ದೇನೆ. ಇದರ ಮೇಲೆ ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಶರಣಾರ್ಥಿಗಳು.